ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಬನ್ನಿ ಈಗ ಹೊರಗಡೆ ಹೋಗ್ತೀನಿ. ಗುಂಡಿ ನನಗೆ ಇನ್ನೊಂದು ಕೊಡು. SBI ಬ್ಯಾಂಕಿಗೆ ಹೋಗಿದ್ವಿ ಅಕೌಂಟ್ ಮಾಡ್ಸೋಕ್ಕೆ. ನಾನು ನಮ್ಮ ಸಿಸ್ಟರು ತುಂಬ ವೇಟ್ ಮಾಡಿಸ್ತಿದ್ರು. ಹಾಗಾಗಿ ನಾವು ಇನ್ನು ಏನು ಇದು ತಿನ್ನ ಇದು ಖಾಲಿ ಮಾಡು. ಹಾಗಾಗಿ ನಾವು ATMಗೆ ಹೋಗ್ತಿದ್ವಿ. ATM ಕಾರ್ಡ್ಗೆ ಹೋಗೋಣ ಅಂತ. ಯಾಕಂದ್ರೆ ತುಂಬಾ ಲೇಟ್ ಮಾಡ್ತಿದ್ರು ಅವ್ರು ಬರೋದಕ್ಕೆ. ಹಾಗಾಗಿ ಒಂದು ಸ್ವಲ್ಪ ಅಮೌಂಟ್ ಇತ್ತು, ಅದನ್ನು ವಿಡ್ರಾ ಮಾಡ್ಸೋಕೆ ಹೋಗಿದ್ವಿ. ವಿಡ್ರಾ ಮಾಡಿಕೊಂಡು ಅಲ್ಲಿಂದ ನಾವು ವಿಡ್ರಾ ಮಾಡಿಸ್ಕೊಂಡು ಪೋಸ್ಟ್ ಆಫೀಸಿಗೆ ಹೋದ್ವಿ. ಮೋದಿ ಕಾರ್ಡ್ ಅಂತ ಇತ್ತು, ಅದನ್ನು ಕೇಳೋಣ ಅಂತ ಅಂದು. ಯಾಕಂದರೆ ತುಂಬ ವೈರಲ್ ಆಗ್ತಿದೆ ಆ ವಿಡಿಯೋಸ್ ಎಲ್ಲ. ಹಾಗಾಗಿ ಆದರೆ ಅಲ್ಲಿ ಹೋಗಿ ಕೇಳಿದರೆ ಅದು ಗೊತ್ತೇ ಇಲ್ಲ ಅಂದ್ಬಿಟ್ರು ಅವರು. ಯಾಕಂದರೆ ತುಂಬ ವೈರಲ್ ಆಗ್ತಿರೋದೇನು ಅಂತಂದರೆ ಮೋದಿ ಕಾರ್ಡು ಅಂತ ಹೇಳ್ತಿದ್ರು. ಹಾಗಾಗಿ ನಾವು ಅದ್ರ ಬಗ್ಗೆ ಕೇಳೋಣ ನೋಡೋಣ, ಯಾಕೋ ತುಂಬ ವೈರಲ್ ಆಗ್ತಿದೆ ಅಂತ ಅಂದು ನಾವು ಅದ್ರ ಬಗ್ಗೆ ವಿಚಾರಿಸಕ್ಕೆ ಹೋದಾಗ ನಮಗೆ ಗೊತ್ತಾಗಿದ್ದು ಏನಂದರೆ ಮೋದಿ ಕಾರ್ಡ್ ಇಲ್ಲ, ಏನಿಲ್ಲ, ಯಾರು ಮಾಡ್ತಿರೋದು ಅಂತ ಅವ್ರು ನಮಗೆ ಕೇಳಿದರು. ಯಾಕಂದರೆ ಸುಮ್ಮನೆ ಸುಳ್ಳು ಸುದ್ದಿನ ಹಬ್ಬಿಸ್ತಿದ್ದಾರೆ. ಅದು ಏನಕ್ಕೆ ಅಂತ ನಮಗೆ ಗೊತ್ತಿಲ್ಲ. ನಾವೆಲ್ಲ ಅದನ್ನು ನೋಡಿಬಿಟ್ಟು ಅದನ್ನು ಹೋಗಿ ಪೋಸ್ಟ್ ಆಫೀಸಲ್ಲಿ ತುಂಬ ಥರದ್ದು ವಿಚಾರಿಸ್ತಿದ್ದೀವಿ. ಹಾಗಾಗಿ ಹೇಳ್ತಿದ್ದೀನಿ ನಿಮಗೆ. ನಾನು ಇವತ್ತು ಹೋಗಿ ನೋಡೋಣ ಅದು ಏನು ಅಂತ ಅಂದು ಟ್ರೈ ಮಾಡೋಣ ಅಂತ ಅಂದು ನಾನು ಹೋದಾಗ ಅದು ನನಗೆ ಗೊತ್ತಾಯ್ತು ಅದು ಫೇಕು ಅಂತ ಅಂದು. ಆಲ್ಮೋಸ್ಟ್ ಎಲ್ಲರೂ ವಿಡಿಯೋ ಮಾಡ್ತಿರೋದು ಅದು ಫೇಕು. ನೀವು ಹಾಗಂತ ಅದನ್ನ ನೋಡ್ಬಿಟ್ಟೆ ಮೋದಿ ಕಾರ್ಡ್ ಕೊಡ್ತಿದ್ದಾರೆ, 200 ಕಟ್ಟಿದರೆ 5000 ಬರುತ್ತೆ ಅಂತ ನೀವು ಹೋಗಬೇಡಿ. ಯಾಕಂದರೆ ಅದೆಲ್ಲ ಫೇಕು. ಸುಮ್ಮನೆ ಹಾಗೆ ವೈರಲ್ ಮಾಡಬೇಕು ಅಂತ ವೈರಲ್ ಮಾಡ್ತಿದ್ದಾರೆ. ಹಾಗೇನಾದರೂ ಇದ್ದರೆ ನಿಮ್ಮ ಫೋನ್ಗಳಿಗೆ ಮೆಸೇಜ್ ಬರುತ್ತೆ, ನೀವು ಅದರಲ್ಲೇ ನೋಡ್ಬೋದು ಇಸ್ ಕಾರ್ಡ್ ಎಲ್ಲ ಇದ್ದರೆ. ಇಲ್ಲಾಂದರೆ ನ್ಯೂಸಲ್ಲಿ ನೋಡಿ. ಯಾಕಂದರೆ ಮೊಬೈಲಲ್ಲಿ ಆಲ್ಮೋಸ್ಟ್ ಎಲ್ಲ ಫೇಕ್ ವಿಡಿಯೋಸೇ ಹಾಕ್ತಿದ್ದಾರೆ. ನಾನು ರಾತ್ರಿ ಅದನ್ನ ನೋಡಿ ಬೆಳಗ್ಗೆ ನಾನು ಬ್ಯಾಂಕಿಗೆ ಹೋದಾಗ ಅದ್ರ ಬಗ್ಗೆ ಕೇಳೋಣ ಅಂತ ಅಂದು ಹೋದೆ. ಅದು ನಿಜಾನ ಸುಳ್ಳ ಅಂತ ಅದು ತಿಳ್ಕೊಳಕ್ಕೋಸ್ಕರನೇ ಹೋಗಿದ್ದು ನಾನು. ಯಾಕಂದರೆ ಅದ್ರ ಬಗ್ಗೆ ತುಂಬ ಜನ ಹತ್ರ ಕೇಳ್ತಿದ್ದೆ ಮತ್ತು ನಾನು ನೋಡಿದೆ, ಅದನ್ನು ತುಂಬ ನೋಡಿದೆ. ಈಗಲೇ 15 ದಿನ ಆಯ್ತು ಅದನ್ನು ನೋಡ್ತಿರೋದು ನಾನು. ಹಾಗಾಗಿ ರಾತ್ರಿ ಒಂದು ನೋಡಿದೆ, ನಾನು ಫೇಸ್ಬುಕ್ಕಲ್ಲಿ ನೋಡಿದೆ ನಾನು ಅದನ್ನು ವಿಡಿಯೋನ. ಹಾಗಾಗಿ ನಾನು ಕೇಳ್ಬಿಡೋಣ ಅದ್ರ ಬಗ್ಗೆ ಏನು ನೋಡೋಣ ಅಂತ ಅಂದು ಹೋದೆ ನಾನು. ಅದು ರಾಂಗು. ನೀವು ಯಾರು ಪೋಸ್ಟ್ ಆಫೀಸಿಗೆ ಹೋಗಿ ಸುಮ್ಮನೆ ದುಡ್ಡು ಖರ್ಚು ಮಾಡ್ಕೊಂಡು ಆಟೋಕ್ಕೆ ಹೋಗಿ ನೀವು ಅಲ್ಲೆಲ್ಲ ಹೋಗಿ ಕೇಳಿ ವಿಚಾರಿಸಿ ಬರೋಕ್ಕಿಂತನೂ ನೀವು ನ್ಯೂಸಲ್ಲಿ ನೋಡಿ. ಇಲ್ಲಾಂದರೆ ಪೇಪರಲ್ಲಿ ಆಲ್ಮೋಸ್ಟ್ ಪೇಪರಲ್ಲಿ ಕೊಟ್ಟಿರ್ತಾರೆ. ಫೇಕ್ ಅಂತೂ ಮಾಡೋಕ್ಕಾಗಲ್ಲ ಪೇಪರಲ್ಲಿ. ಹಾಗಾಗಿ ಪೇಪರ್ ನೀವು ನೋಡಿ, ಅಕ್ಕಪಕ್ಕ ಮನೆ ಪೇಪರ್ ಹಾಕ್ಸಿದ್ರೆ ಅದರಲ್ಲಿ ನೋಡ್ಬೋದು ನೀವು. ಸುಮ್ಮನೆ ಯಾವುದೋ ವಿಡಿಯೋ ನೋಡಿದ್ವಿ, ಹೋದ್ವಿ, ಕೇಳಿದ್ವಿ, ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಹಾಗಾಗಿ ನಿಮಗೆ ಹೇಳ್ತಿದ್ದೀನಿ ನಾನು ಇದನ್ನು. ಯಾಕಂದರೆ ನನ್ನ ಅನುಭವ ಇದು ಆಗಿದ್ದು ಇವತ್ತು ನಂದು ಏನು ಅಂತ. ನಾನು ಏನದು ತಿಳ್ಕೊಳ್ಳೋಣ ಅಂತ ಹೋದಾಗ ಅದು ನನಗೆ ಗೊತ್ತಾಗಿದ್ದು ಫೇಕ್ ವಿಡಿಯೋಸ್ ಮಾಡ್ತಿದ್ದಾರೆ ಅಂತ ಅಂದು. ಹಾಗಾಗಿ ನೀವು ಒಂದು ಸ್ವಲ್ಪ ನೋಡಿ, ಅಕ್ಕಪಕ್ಕ ವಿಚಾರಿಸಿ. ಹಾಗೆ ಪೇಪರ್ ಕಾಮನ್ ಅಲ್ಲ. ಪೇಪರ್ ಅಕ್ಕಪಕ್ಕ ಯಾರಾದರೂ ಮನೆಯವ್ರು ಹಾಕ್ಸಿದ್ರೆ ಅದನ್ನು ಕೇಳಿ ಹೋಗಿ. ನೀವು ಸುಮ್ಮನೆ ಪೋಸ್ಟ್ ಆಫೀಸಿಗೆ ಹೋಗಿ ಅವ್ರೇನು ಅನ್ನೋದು ನೀವೇನು ಅನ್ನಿಸ್ಕೊಳ್ಳೋದು ಯಾಕೆ ಸುಮ್ಮನೆ, ಹೌದಲ್ವಾ? ಯಾವುದು ಏನು ಅವರೆಲ್ಲ ಇದು ಮಾಡ್ತಾರೆ. ಹಾಗಾಗಿ ನೋಡಿ. ನಿಮಗೆ ಇವತ್ತಿನ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.